Blue Ruby, specialist in 1 and 2 gram gold plated jewelry, American diamond, antique art jewelry। अब आपके शहर में राम मंदिर रोड बीजापुर। 1 ग्राम गोल्ड शॉप है हमारी। यहाँ पे हर चीज मिलेगी आपको, लॉन्ग नेकलेसेस पकड़ के शॉर्ट्स, सभी हेड टू टो आपको सभी लेडीज आइटम मिलेंगी, जेंट्स आइटम भी मिलेगा, एडी एंटी और ऑक्सीडाइज सभी चीजें मिलेंगी। क्वालिटी एकदम A1 है, एज इट इज गोल्ड के जैसा दिखता है। आप हमारे शॉप पे एक बार विजिट करिए, देखिए, आपको सेटिस्फेक्शन मिलेगा। थैंक यू। बीजापुर इंचार्ज मंत्री उमेश कत्ती का अचानक से निधन। राज्य के फूड एंड फॉरेस्ट मंत्री 61 साल के उमेश कत्ती का कल देर रात दिल का दौरा पड़ने से बेंगलुरु के रमैया हॉस्पिटल में अपनी आखिरी सांसें ली। उमेश कत्ती ने 8 बार MLA बनने वाले मंत्री उमेश कत्ती पहले JDS, कांग्रेस, आखिर में BJP से चुनायित जनप्रतिनिधि बने थे और हाल ही में बीजापुर इंचार्ज मंत्री भी थे। उमेश कत्ती उत्तर कर्नाटक का प्रत्येक राज्य और खुद को CM की कुर्सी पर देखने का सपना देखने वाले उमेश कत्ती आज हमारे बीच नहीं रहे। उनके गांव बेलगाम जिला हुक्केरी तालुका बेल्लद बागेवाड़ी में शाम 5 बजे सरकारी गौरव के साथ अंतिम विदाई दी जाएगी। उमेश कत्ती को इनके निधन की खबर मिलते ही CM बसवराज बोम्माई, सिद्धरामैया और येडियुरप्पा ने हॉस्पिटल जाकर इनके पार्थिव शरीर का आखिरी दीदार किया। ಹೊರಟತನ ಇತ್ತು, ತಮಾಷೆ ಇತ್ತು, ಮತ್ತು ನೇರ ನುಡಿ ಅಂತ ವ್ಯಕ್ತಿ ಯಾವಾಗಲೂ ಜೋಕ್ಸ್ ಕಟ್ ಮಾಡ್ತಾ ಇದ್ರು. ಅಸೆಂಬ್ಲಿನಲ್ಲೂ ಜೋಕ್ಸ್ ಕಟ್ ಮಾಡ್ತಾ ಇದ್ರು, ಮಂತ್ರಿ ಆಗಿರೋರು ಕೂಡ ಕಟ್ ಮಾಡ್ತಿದ್ರು. ಮತ್ತು ನನ್ನ ಜೊತೆಯಲ್ಲಿ ಭಾಳ ಆತ್ಮೀಯವಾಗಿದ್ದರು. ಅವತ್ತು ಅವರು ಬೈ ಎಲೆಕ್ಷನಲ್ಲಿ ನಿಂತು ಗೆದ್ದ ಮೇಲೆ ಆತ್ಮೀಯವಾಗಿ ನನ್ನ ಜೊತೆ ಇದ್ದರು. ಕೊನೆವರೆಗೂ ಇದ್ದರು. ಬೇರೆ ಪಕ್ಷದಲ್ಲಿದ್ದರೂ ಕೂಡ ನನ್ನ ಜೊತೆಲಿ ಆತ್ಮೀಯವಾಗಿ. ಬೆಳಗಾವಿಗೆ ಹೋಗ್ತೀರಾ ಸರ್? ಹಾಂ, ಹೋಗ್ತೀನಿ. ಸರಳ ಸಜ್ಜನಿಕೆಯ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದಂಥ ಉಮೇಶ್ ಕತ್ತಿಯವರು 9 ಬಾರಿ ಶಾಸಕರಾಗಿ, 4 ಬಾರಿ ಸಚಿವರಾಗಿ, ನನ್ನ ಸಚಿವ ಸಂಪುಟದಲ್ಲೂ ಒಳ್ಳೆ ಕೆಲಸ ಮಾಡಿ ಇವತ್ತು ಅರಣ್ಯ ಆಹಾರ ಒಂದು ಇಲಾಖೆಯನ್ನು ಉತ್ತಮವಾಗಿ ನಡೆಸ್ತಾ ಇದ್ದರು. ಅಂಥವನ್ನು ಕಳ್ಕೊಂಡು ನಮಗೆ ತುಂಬ ದುಃಖ ಆಗಿದೆ. ಬಹುಶಃ ಉಮೇಶ್ ಕತ್ತಿಯವರು ಬೆಳಗಾವಿ ಜಿಲ್ಲೆಯಲ್ಲಿ ಅವರ ಪ್ರಭಾವ ಎಷ್ಟಿತ್ತು ಅನ್ನೋದನ್ನು ನಾನು ಶಬ್ದದಲ್ಲಿ ಹೇಳೋಕ್ಕಾಗೋದಿಲ್ಲ. ಅಂಥ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡಿದ್ದೇವೆ. ಈಗ ನಾನು ಶಿಕಾರಿಪುರಕ್ಕೆ ಹೋಗಿ ಅಲ್ಲಿ ಶಿಕ್ಷಕರ ದಿನಾಚರಣೆಯಲ್ಲಿ ಒಂದು 5 ನಿಮಿಷ ಇದ್ದು ಅಲ್ಲಿಂದ ನೇರ ಬೆಳಗಾವಿಗೆ ಹೋಗ್ತಾ ಇದ್ದೇನೆ ಅವರ ಅಂತಿಮ ದರ್ಶನಕ್ಕಾಗಿ. ಅವರ ಆತ್ಮಕ್ಕೆ ದೇವರು ಸದ್ಗತಿಯನ್ನು ನೀಡಲಿ, ಅವರ ಕುಟುಂಬ ವರ್ಗದವರಿಗೆ ನೋವನ್ನು ಸಹಿಸುವಂಥ ಶಕ್ತಿ ಭಗವಂತವರು ಕೊಡಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹೌದು ಸರ್, ನನ್ನ ಕ್ಯಾಬಿನೆಟಲ್ಲಿ ಸಚಿವರಾಗಿದ್ದರು. ಈಗ ಅರಣ್ಯ ಮತ್ತು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಸಚಿವರಾಗಿದ್ದರು. ಎಲ್ಲ ಕ್ಷೇತ್ರದಲ್ಲೂ ಅವರು ಸಚಿವರಾಗಿದ್ದ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದರು. ಬಹುಶಃ 9 ಬಾರಿ ಶಾಸಕರಾದಂಥವರು ಭಾಳ ಕಡಿಮೆ. ಆ ರೀತಿ ಶಾಸಕರಾಗಿ ಒಳ್ಳೆ ಉತ್ತಮ ಸೇವೆ ಸಲ್ಲಿಸಿದರು. ಸರ್, ಪಕ್ಷದ ಸಂಘಟನೆಗೆ ದುಡ್ಡು ಕೊಡುಗೆ ಪಕ್ಷದ ಸಂಘಟನೆಗೆ ಉತ್ತರ ಕರ್ನಾಟಕ ಆ ಭಾಗದಲ್ಲಿ ಎಲ್ಲ ಭಾಳ ದೊಡ್ಡ ಹೊಡೆತ ಆಯಿತು. ಅವರ ಅಗಲಿಕೆ ಅಲ್ಲಿಯ ನಮ್ಮ ಪಕ್ಷದ ಸಂಘಟನೆಗೆ ತುಂಬ ಹೊಡೆತ ಆಗಿದೆ. ಅದನ್ನು ಸರಿ ಮಾಡೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಎಲ್ಲವನ್ನು ಮಾಡ್ತೇವೆ. ಇವತ್ತು ಅಲ್ಲಿ ಹೋಗ್ತಾ ಇದ್ದೇನೆ. ಬಹುಶಃ ಎಲ್ಲವೂ ಸರಿ ಹೋಗುತ್ತೆ ಬರುವಂಥ ದಿವಸಗಳಲ್ಲಿ. ಧನ್ಯವಾದ.